ಆದರೆ ನೋಡಿ, ಈ ಮೈಸೂರು ನಗರಕ್ಕೆ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದು ಯಾರು ಅಂತ ನಾವು ನೆನಪು ಮಾಡಿಕೊಳ್ಳಲೇಬೇಕು ಈ ಸಂದರ್ಭದಲ್ಲಿ. ಮೈಸೂರನ್ನ ಇಷ್ಟು ಸುಂದರವಾಗಿ, ಇಷ್ಟೊಂದು ಆಧುನಿಕವಾದ ಒಂದು ನಗರ ಅನ್ನೋದನ್ನ 100 ವರ್ಷಗಳ ಹಿಂದಿನಿಂದಲೇ ಅವ್ರು ಮಾಡ್ಕೊಂಡು ಬಂದ್ರಲ್ಲ, ಆ ಮಹಾರಾಜರ ಒಂದು ಕೊಡುಗೆಯನ್ನ ನಾವು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಈ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದ ಮೇಲೆ ಮೈಸೂರು ನಗರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಹಲವಾರು ರೀತಿಯ ಕೊಡುಗೆಗಳು, ಹಲವಾರು ರೀತಿಯ ಅಭಿವೃದ್ಧಿ ಕೆಲಸವನ್ನ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ನಾವು ಕಂಡು ಬಂದು ತುಂಬ ನಮ್ಗೆ ಖುಷಿ ಆಯಿತು. ಈ 10 ವರ್ಷಗಳ ಒಂದು ಸಾಧನೆ ಏನಿದೆ ಅದಕ್ಕಿಂತ ಇನ್ನು ಬರುವಂಥ ಒಂದು 20-25 ವರ್ಷಗಳಲ್ಲಿ ಮೈಸೂರು, ಕರ್ನಾಟಕ, ನಮ್ಮ ಭಾರತ ದೇಶವನ್ನು ಇಡೀ ಜಗತ್ತಲ್ಲೇ ಒಂದೇ ಸ್ಥಾನದಲ್ಲಿ ತಗೊಂಡೋಗಿ ನಿಲ್ಲಿಸಬೇಕು ಅನ್ನೋ ಉದ್ದೇಶ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಆ ಕನಸಿಗೆ ಇವತ್ತಿನ ದಿನ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡುವಂಥ ಒಂದು ಸಮಯ ಬಂದಿದೆ. ಈ ಒಂದು ಅವರು ಅಕ್ಕಿ ಬಾರ್ 400 ಬಾರ್ ಅನ್ನೋಂಥ ಸ್ಲೋಗನ್ನ ಇಟ್ಕೊಂಡು ಬರ್ತಾ ಇರೋದು, 400 ಗೆದ್ರೆ ಮಾತ್ರ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಲ್ಲ, 300 ಗೆದ್ರೂ ಅಧಿಕಾರಕ್ಕೆ ಬರ್ತಾರೆ, ಅದಕ್ಕಿಂತ ಒಂದು 15 ಸೀಟ್ ಕಡಿಮೆ ಬಂದ್ರೂ ಅಧಿಕಾರಕ್ಕೆ ಬಂದೇ ಬರುತ್ತೆ ಬಿಜೆಪಿ. ಅದೆಲ್ಲ ಅವ್ರ ಉದ್ದೇಶ. ಹೆಚ್ಚಿನ ಸ್ಥಾನಗಳನ್ನು ಪಡೆದ್ರೆ ಬಲಿಷ್ಠವಾದ ಒಂದು ಸರ್ಕಾರ ಅಲ್ಲಿ ರಚನೆ ಆಗುತ್ತೆ. ಬಲಿಷ್ಠವಾದ ಒಂದು ಸರ್ಕಾರ ಇದ್ದಾಗ ಅವರು ತಗೊಳ್ಳುವಂಥ ನಿರ್ಧಾರಗಳನ್ನ ಕಾರ್ಯರೂಪಕ್ಕೆ ತರೋದು ಅಷ್ಟೇ ಸುಲಭ ಆಗುತ್ತೆ. ಮೋದಿಯವರು ಯಾವುದೇ ಒಂದು ಯೋಜನೆಯನ್ನು ತಂದುಕೊಡೋದು ಒಂದು ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತರೋದಿಲ್ಲ. ಅವರು ನಮ್ಮ ಭವಿಷ್ಯವನ್ನ, ಒಂದು ಉತ್ತಮ ಸಮಾಜವನ್ನ ಯಾವ ರೀತಿ ಕಟ್ಟಬೇಕು ಅನ್ನೋ ಕನಸು ಕಾಣ್ತಾ ಆ ಒಂದು ಯೋಜನೆಯನ್ನು ಅವರು ರೂಪಿಸ್ತಾರೆ. ಇದನ್ನೆಲ್ಲ ಅವ್ರೇನು ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರ? ಒಂದು ಮೈಸೂರು ಬೆಂಗಳೂರು ಹೆದ್ದಾರಿ, ಅದರಲ್ಲಿ ಅವ್ರ ದಿನ ಓಡಾಡೋದು ನಮ್ಮಂಥವ್ರು ಅಲ್ವಾ? ಅದೇ ರೀತಿ ಇಲ್ಲಿ ಏರ್ಪೋರ್ಟ್ ಇರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ವಂದೇ ಭಾರತ್ ಎಕ್ಸ್ಪ್ರೆಸ್ ಇರ್ಬೋದು, ಇನ್ನು ಎಷ್ಟು ಯೋಜನೆಗಳ ಒಂದು ಅನುಕೂಲ ನಮಗೆ, ಅಂದರೆ ಬರೀ ಮೈಸೂರು ನಗರ ಬಿಟ್ಟು ಇನ್ನು ಹಲವಾರು ಗ್ರಾಮಗಳ ಕಡೆಯೂ ನಾವು ಹೋದರೆ ಈ ಒಂದು ಕ್ಷೇತ್ರದಲ್ಲಿ ನೀವು ನೋಡ್ತಾ ಬರ್ಬೋದು. ಮಹಿಳೆಯರಿಗೆ ಮುಖ್ಯವಾಗಿ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿರೋದಿರ್ಬೋದು, ಅಥವಾ ಪ್ರತಿಯೊಂದು ಗ್ರಾಮದಲ್ಲಿ ಮಹಿಳೆಯರಿಗೆ ಸುರಕ್ಷತೆಯ ಒಂದು ಅಭಾವ ಆಗಬಾರ್ದು ಅನ್ನೋ ಕಾರಣಕ್ಕೆ ಶೌಚಾಲಯ ಕಟ್ಟಿರೋದಿರ್ಬೋದು, ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು ಎಲ್ಲ ಅವರಿಗೆ ಹೆಣ್ಣು ಮಕ್ಕಳ ಮೇಲಿನ ಗೌರವ ಹಾಗೂ ಅವರ ಭವಿಷ್ಯವನ್ನು